ನಗರಗಳು ನಿದ್ರೆಯಿಂದ ಎದ್ದಾಗ ಗ್ರಾಮಗಳಲ್ಲಿ ಆರೋಗ್ಯದ ಕಾವಲುಗಾರ್ತಿ ಈಗಾಗಲೇ ತನ್ನ ಕರ್ತವ್ಯ ಆರಂಭಿಸಿದ್ದಾಳೆ. ಅವಳು ವೈದ್ಯ ಅಲ್ಲ, ಆದರೆ ಸಾವಿರಾರು ಜೀವಗಳ ರಕ್ಷಕಿ. 2005ರಲ್ಲಿ ಆರಂಭವಾದ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಭಾರತದ ಆರೋಗ್ಯ ಸೇವೆಯಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿತು. ಅದರಿಂದ ಹುಟ್ಟಿತು ಆಶಾ ಕಾರ್ಯಕರ್ತೆಯರ ವ್ಯವಸ್ಥೆ. ಅವರು ಮನೆ ಮನೆಗೆ ಹೋಗ್ತಾರೆ, ಗರ್ಭಿಣಿಯರ ಆರೈಕೆ ಮಾಡ್ತಾರೆ, ಮಕ್ಕಳ ಲಸಿಕಾಕರಣ ಖಚಿತಪಡಿಸ್ತಾರೆ ಮತ್ತು ಆರೋಗ್ಯ ಜಾಗೃತಿ ಮೂಡಿಸ್ತಾರೆ. ಅವರ ಸತತ ಪ್ರಯತ್ನದಿಂದ ಸುರಕ್ಷಿತ ಹೆರಿಗೆಗಳು ಹೆಚ್ಚಿದವು. ತಾಯಿ ಮತ್ತು ಶಿಶುವಿನ ಮರಣ ಪ್ರಮಾಣ ಕಡಿಮೆಯಾಯಿತು. ಕ್ಷಯರೋಗದಿಂದ ಮಲೇರಿಯಾ ತನಕ, ಕೋವಿಡ್ ಜಾಗೃತಿಯಿಂದ ಸ್ವಚ್ಛತೆ ತನಕ, ರೋಗಗಳ ವಿರುದ್ಧ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸುವವರು ಮತ್ತು ಹೋರಾಡುವವರು ಇವರೇ. ಸ್ವಚ್ಛತೆ, ಪೋಷಣಾ ಆಹಾರ, ಕುಟುಂಬ ಯೋಜನೆ, ಆರೋಗ್ಯಕರ ಜೀವನ ಇವುಗಳ ಬಗ್ಗೆ ಜನರಿಗೆ ತಿಳಿಸಿ ಮಾಹಿತಿ ನೀಡುತ್ತಾರೆ. ಇಂದಿನ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಮಾಹಿತಿ ಸಂಗ್ರಹಿಸುವ ಡಿಜಿಟಲ್ ಯೋಧರಾಗಿದ್ದಾರೆ. ಮಳೆ, ಬಿಸಿಲು, ದೂರದ ನಡೆ, ಕಡಿಮೆ ಪ್ರೋತ್ಸಾಹಧನ, ಆದರೆ ಸೇವೆಯ ಉತ್ಸಾಹ ಎಂದಿಗೂ ಕಡಿಮೆಯಾಗುವುದಿಲ್ಲ. ಇವರ ಸೇವೆಯಿಂದ ಲಕ್ಷಾಂತರ ಕುಟುಂಬಗಳು ಆರೋಗ್ಯಕರ ಹಾಗೂ ಸುರಕ್ಷಿತ ಜೀವನ ನಡೆಸುತ್ತಿವೆ. ಆಶಾ ಕಾರ್ಯಕ್ರಮವು ಸಮುದಾಯ ಆಧಾರಿತ ಆರೋಗ್ಯ ಸೇವೆಯ ಯಶಸ್ವಿ ಮಾದರಿಯಾಗಿ ಜಗತ್ತಿನ ಗಮನ ಸೆಳೆದಿದೆ. ಅವರು ಕೇವಲ ಆಶಾ ಕಾರ್ಯಕರ್ತೆ ಅಲ್ಲ, ಅವರು ಗ್ರಾಮೀಣ ಆರೋಗ್ಯದ ಹೃದಯ ಸ್ಪಂದನ. ಅವರು ಭಾರತದ ಮೌನ ಕ್ರಾಂತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಆಶಾ ಫ್ರೆಂಡ್ಗೂ ಶೇರ್ ಮಾಡಿರಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.